ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಸಂಜೆ ಆಗ್ತಾ ಇದೆ, ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಮೆಶಿಕ ನೋಡಿ ನೈಪಾಲಿಶ್ ಹಚ್ಕೋತಾ ಇದ್ದಾಳೆ ಅಂತೆ. ನಮ್ಮ ಡೋರ ಹೊರಗಡೆ ಆಟ ಆಡ್ತಾ ಇದ್ದಾಳೆ. ಡೈಲಿ ಅವಳನ್ನೇ ತೋಡ್ತಾ ಇದ್ದೆ. ಪಾಪ ನಮ್ಮ ಯಶಿನ ತೋಡ್ತಾ ಇರಲಿಲ್ಲ. ಯಶಿನೂ ತೋಡ್ತೀನಿ ಫ್ರೆಂಡ್ಸ್. ಯಾಕೆಂತಂದರೆ ಅವಳೆ ಬಾ ಅಂದ್ರೂ ಬರೋದಿಲ್ಲ. ಏನಾದ್ರು ಒಂದು ತರಲೆ ಮಾಡಿ ಹೋಗ್ಬಿಡ್ತಾಳೆ. ಬಾ ಅಂದರೆ ಅಮ್ಮ ಇಲ್ಲ, ನನ್ನ ಕೈಲಿ ಆಗಲ್ಲಮ್ಮ ಅಂತ ಹೇಳ್ತಾ ಇರ್ತಾಳೆ. ಮತ್ತೇನಾದ್ರು ಆಟ ಆಡ್ಬೇಕಾದ್ರೆ ವಿಡಿಯೋ ತೆಗೆದ್ರೆ ಅಲ್ಲೇ ಸ್ಟಾಪ್ ಮಾಡಿಬಿಡ್ತಾಳೆ. ಆಟ ಆಡೋದನ್ನೇ ನಿಲ್ಲಿಸ್ಬಿಡ್ತಾಳೆ. ಹಾಗಾಗಿ ಪಾಪ ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ, ಈ ಟೈಮಲ್ಲಿ ಮಕ್ಕಳು ಆಟ ಆಡೋ ವಯಸ್ಸು ಅಲ್ವಾ, ಅವಳಿಗೆ ಡಿಸ್ಟರ್ಬ್ ಮಾಡಬಾರ್ದು ಅಂತ ಹಾಗೆ ಬಿಡ್ತೀನಿ. ಏನು ಮಾಡ್ತಿದ್ದೀಯಮ್ಮ? ನೈಲ್ ಪಾಲಿಶ್ ಹಚ್ಕೊಳ್ತೀನಿ ಅಂತ. ಫ್ರೆಂಡ್ಸ್, ನೀವು ನಂಬ್ತೀರಾ ಇಲ್ಲೋ ಗೊತ್ತಿಲ್ಲ, ನನ್ನ ಮೇಕಪ್ ಎಲ್ಲ ಎಷ್ಟು ಹಾಳು ಮಾಡಿದ್ದಾಳೆ ಅಂತಂದರೆ, ಮೇಕಪ್ ಐಟಮ್ಸ್ ಎಲ್ಲ, ಮೇಕಪ್ ಐಟಮ್ಸ್ ಅಂತೂ ತುಂಬ ಹಾಳು ಮಾಡಿಕ್ಕಿದ್ದಾಳೆ. ನೈಲ್ ಪಾಲಿಶ್ ಕಲೆಕ್ಷನ್ ಒಂದು 15 ಮೇಲಿತ್ತು. ತುಂಬ ಚೆನ್ನಾಗಿತ್ತು. ನನಗೆ ಪರ್ಪಲ್ಲು, ಬ್ಲ್ಯಾಕು, ಯೆಲ್ಲೋ ಕಲರ್ ಆ ಥರದ್ದೆಲ್ಲ ತುಂಬ ಇಷ್ಟ. ಚಿನ್ನಿ ಫುಲ್ ಇದೆ ಅಮ್ಮ, ಅದೆಲ್ಲ ಹಾಳು ಮಾಡಿಬಿಟ್ಟಿದ್ದಾಳೆ ಫ್ರೆಂಡ್ಸ್. ಇನ್ನೊಂದು 2-3 ಇದೆ, ಅದನ್ನೂ ಬಿಡ್ತಾ ಇಲ್ಲ, ಅದನ್ನೂ ಹಾಳು ಮಾಡ್ತಾ ಇದ್ದಾಳೆ. ಎಲ್ಲಿ ಇಟ್ಕೊಳ್ಳೋದಕ್ಕೂ ಆಗ್ತಾಯಿಲ್ಲ. ಕೊಡಿಲಿ ಅಂತ ಕೇಳ್ತಾ ಇರ್ತಾಳೆ. ಇನ್ನೊಂದ್ಸರಿ ಅಂತ ಹಾಕ್ಕೊಂಡಿರ್ತಾಳೆ ಚೆನ್ನಾಗಿ, ಮತ್ತೆ ಅಳಿಸ್ಕೊಂಡು ಚೆನ್ನಾಗಿ ಬಂದಿಲ್ಲ ಅಂತ ಮತ್ತೆ ಇದು ಅಳಿಸ್ಕೊಳ್ಳೋದು ಅದೇ ರೀತಿ ಮಾಡ್ತಾ ಇದ್ದಾಳೆ ಫ್ರೆಂಡ್ಸ್. ಅವಳ ಪಾಡಿಗೆ ಅವಳು ಆಟ ಆಡ್ಕೊಳ್ಳಿ, ನಾನು ವ್ಲಾಗನ್ನು ಸ್ಟಾರ್ಟ್ ಮಾಡ್ತೀನಿ. ಪಾಪಗೆ ಫುಡ್ ಮಾಡಬೇಕು ಫ್ರೆಂಡ್ಸ್. ಪಾಪಗೆ ಫುಡ್ ಯಾವ ರೀತಿಯಾಗಿ ಮಾಡ್ತೀನಿ ಅಂತ ತೋರಿಸ್ತೀನಿ. ಮಾಮೂಲಿ ಬೀಟ್ರೋಟು ಹಾಕಿ ಮಾಡ್ತೀನಿ ಫ್ರೆಂಡ್ಸ್. ಅದ್ರ ಜೊತೆಗೆ ಏನು ಹಾಕ್ತೀನಿ ಅಂತ ಮುಂದೆ ನೋಡ್ತಾ ಹೋಗಿ. ಪಾಪ ಕೇಳ್ತಾ ಇರ್ತೀರಾ, ನಾನು 3ನೇ ಟೈಮ್ ಮಾಡ್ತಾ ಇರೋದು, ಅದಕ್ಕೋಸ್ಕರ ಇವತ್ತು ವಿಡಿಯೋದಲ್ಲಿ ತೋರ್ತಾ ಹೋಗ್ತೀನಿ ಫ್ರೆಂಡ್ಸ್. ಆಲ್ರೆಡಿ ಹಿಂದಿನ ವಿಡಿಯೋದಲ್ಲಿ ಮಾಡಿದ್ದೀನಿ. ಇದರಿಂದ ಏನೆಲ್ಲ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾ ಹೋಗ್ತೀನಿ ಫ್ರೆಂಡ್ಸ್. ತುಂಬ ಅಂದರೆ ತುಂಬ ಬೆನಿಫಿಟ್ಸ್ ಇರುತ್ತೆ, ನೋಡ್ತಾ ಹೋಗಿ ಫ್ರೆಂಡ್ಸ್. ಇವಳನ್ನ ಸ್ವಲ್ಪ ಸಮಾಧಾನ ಮಾಡಿ ಈ ನೈಲ್ ಪಾಲಿಶನ್ನು ಕಿತ್ಕೊಂಡು ಫಸ್ಟು ಹೋಗ್ಬಿಡ್ಬೇಕು ನಾನು ಪಾಪಗೆ ರಾಗಿ ಸೇರಿ ಮಾಡೋದಕ್ಕೆ. ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗ್ದಿದೆ ಫ್ರೆಂಡ್ಸ್. ಸ್ಪೋಕನ್ ಇಂಗ್ಲೀಷ್ ಕ್ಲಾಸಿಗೆ ಜಾಯ್ನ್ ಆಗಿದ್ದೀನಿ ಅಂತ ಹೇಳಿದೆ ಅಲ್ವಾ. ಆನ್ಲೈನ್ ಕ್ಲಾಸಸ್ ಎಲ್ಲ ಮುಗೀತು. ಸ್ವಲ್ಪ ಹೋಮ್ವರ್ಕ್ ಕೊಟ್ಟಿದ್ರು, ಅದು ಸ್ವಲ್ಪ ಮುಗಿಸಿದ್ದಾಯಿತು. ಇನ್ನೊಂದು ಸ್ವಲ್ಪ ಓದ್ಕೊಂಡ್ರೆ ತಾನೇ ನಮಗೆ ಬರೋದು. ತುಂಬ ಚೆನ್ನಾಗಿ, ನೀವು ನಂಬ್ತೀರಾ ಬಿಡ್ತೀರೋ, ನನ್ನ ಕಡೆಯಿಂದ ಜಾಯಿನ್ ಆಗಿದ್ದಾರೆ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಮಾಡ್ತಾರೆ ಅಂತ ಅಂದರು. ಅದೊಂದು ನನಗೆ ಸ್ಯಾಟಿಸ್ಫ್ಯಾಕ್ಷನ್ ಆಯಿತು. ಕಡೆಯಿಂದ 2 ಜಾಯಿನ್ ಆಗಿದ್ದಾರೆ. ಅವರೆಲ್ಲರಿಗೂ ಸಹಿತ ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ. ಕಮೆಂಟು ನಾನು ಸುಮ್ಮನೆ ಬಿಡೋದಿಲ್ಲ, ಹಾಗೆ ಮೆಸೇಜ್ ಮಾಡಿದ್ದೆ ಚೆನ್ನಾಗಿ ಮಾಡ್ತಾ ಇರಲ್ವಾ ಅಂತ. ಹೌದು ಟೀಚರ್, ತುಂಬ ಚೆನ್ನಾಗಿ ಕ್ಲೋಸಾಗಿ ಮಾತಾಡಿಸ್ಕೊಂಡು ಚೆನ್ನಾಗಿ ಮಾತಾಡ್ತಾರೆ. ಒಂದು 2 ದಿನಕ್ಕೆ ಇಷ್ಟು ಚೆನ್ನಾಗಿ ಕಲಿತೀನಿ ಅಂತ ಅಂದ್ಕೊಂಡಿರಲಿಲ್ಲ ಅಂತ ಅಂದರು. ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಒಳ್ಳೊಳ್ಳೆ ಸ್ಕಿಲ್ಸ್ ಎಲ್ಲ ಹೇಳ್ಕೊಡ್ತಾರೆ ನಿಮಗೆ ಇಂಗ್ಲೀಷಲ್ಲಿ. 100% ನೀವು ಚೆನ್ನಾಗಿ ಕಲ್ತಿದ್ದೀರಾ ಅಂತಂದರೆ ಮನೇಲೇ ಕುತ್ಕೊಂಡು ನಿಮಗೆ ಜಾಬ್ ಅಂತೂ ಖಂಡಿತವಾಗಿ ಕೊಟ್ಟೇ ಕೊಡ್ತಾರೆ. ಅವರು ಹೇಳಿದ ಮೇಲೆ ಯಾವತ್ತೂ ಮಿಸ್ ಮಾಡೋದೇ ಇಲ್ಲ. ನನಗಂತೂ ಟ್ರೈನಿಂಗ್ ನಡೀತಾ ಇದ್ದರೆ ಜಾಬು ಸಹಿತ ಕೊಡ್ತಾ ಇದ್ದಾರೆ. ನಂಬಿಕೆ ಇಡಿ ಆಯಿತಾ. ನಮಗೆ ಮಾಡಿ ದುಡ್ಡು ಕಳ್ಕೊಳ್ಳೋದು ಅದು ಯಾವುದೂ ಅಲ್ವಾ. ನೀವು ಹಣನ ಕಟ್ಟಿದ ತಕ್ಕನಾಗೆ ನಿಮಗೆ ಲೈಫ್ ಪೂರ್ತಿ ಇಂಗ್ಲೀಷನ್ನು ಆರಾಮ್ಸಾಗಿ ಕಲಿಬೋದು ಅಂತ ಹೇಳ್ತೀನಿ. ಮತ್ತು ಅವರು ಇಷ್ಟೇ ಕಟ್ಟಬೇಕು ಅಂತ ಏನಿಲ್ಲ ಫ್ರೆಂಡ್ಸ್. ನೀವು ಸ್ಟಾರ್ಟಿಂಗು ಸ್ವಲ್ಪ ಕಟ್ಕೊಂಡು ಆಮೇಲೆ ನೀವು ಕಟ್ಕೊಳ್ತಾ ಹೋದರೆ ಆಗುತ್ತೆ. ಅವರು ಅಡ್ಜಸ್ಟ್ ಮಾಡ್ಕೋತಾರೆ. ಒಂದೇ ಸರಿ ಎಲ್ಲ ಕಟ್ಟಿ ಅಂತ ಹೇಳೋದಿಲ್ಲ ಪಾಪ. ಇದು ನಿಮಗೆ ಚೆನ್ನಾಗಿ ಮೇನ್ ಅವ್ರದ್ದು ಗೋಲ್ ಬಂದುಬಿಟ್ಟು ಚೆನ್ನಾಗಿ ಎಲ್ರಿಗೂ ಸಹಿತ ಇಂಗ್ಲೀಷ್ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಈ ಒಂದು ಇಂಗ್ಲೀಷ್ ಕ್ಲಾಸನ್ನು ನಡೆಸ್ತಾ ಇದ್ದಾರೆ. ಅದಕ್ಕೆ ನಿಮಗೆ ಹೆಲ್ಪ್ಫುಲ್ ಆಗಲಿ ಅಂತ ಈ ಒಂದು ವಿಡಿಯೋ ಮಾಡ್ತಾ ಇರೋದು ಫ್ರೆಂಡ್ಸ್. ಸ್ವಲ್ಪ ಅಮೌಂಟಿಂದ ಕಟ್ಕೋಬೋದು. ಸ್ಟಾರ್ಟಿಂಗು 700 ರೂಪೀಸಿಂದಲೂ ಸಹಿತ ಇದೆ. ಸ್ವಲ್ಪ ಅಮೌಂಟನ್ನು ಕಟ್ಟಿ ನೀವು ಆಮೇಲೆ ಬೇಕಾದ್ರೆ ಮಂತ್ಲಿ ಕಟ್ಕೊಳ್ತಾ ಹೋಗಬೇಕು. ನೀವು ಇವಾಗಲೇ ಹೋಗಿ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗಿ, ನಾನು ಸಹಿತ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಇದ್ದೀನಿ, ನಾನು ಜಾಯ್ನ್ ಆಗಿದ್ದೀನಿ ಅಲ್ವಾ. ಅದಕ್ಕೋಸ್ಕರನೇ ಆ ಒಂದು ವಾಟ್ಸಪ್ ಗ್ರೂಪಲ್ಲಿ ಇದ್ದೀನಿ. ನೀವು ಹೋಗಿ ಜಾಯ್ನ್ ಆಗಿ ಏನೇ ಬೇಕು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿದ್ರೆ ಅವರು ಖಂಡಿತವಾಗಿ ರಿಪ್ಲೈ ಮಾಡ್ತಾರೆ. ತುಂಬ ಸಪೋರ್ಟ್ ಮಾಡ್ತಾರೆ ಫ್ರೆಂಡ್ಸ್. ಅವರು ಮೇಯ್ನ್ ಬಂದುಬಿಟ್ಟು ಇಂಗ್ಲೀಷ್ ಚೆನ್ನಾಗಿ ಕಲಿಬೇಕು ಅನ್ನೋದೊಂದೇ. ಚೆನ್ನಾಗಿ ಕಲ್ತವ್ರಿಗೆ ಖಂಡಿತವಾಗಿ ಜಾಬ್ ಕೊಡ್ತಾರೆ. ಒಬ್ಬರಿಗೆ ಇಬ್ಬರಿಗೆ ಎಲ್ಲ ಇವಾಗ ಕೊಡ್ತಿರೋದು ಅಂದರೆ ಎಷ್ಟೊಂದು ಜನಕ್ಕೆ ಒಂದು ವರ್ಷದಿಂದಲೂ ಸಹಿತ ಕೊಡ್ತಾ ಬರ್ತಾ ಇದ್ದಾರೆ. ಹಾಗೆ ನನಗೂ ಸಹಿತ ಟ್ರೈನಿಂಗ್ ನಡೀತಾ ಇದೆ. ಅವಕ್ಕೆ ಹೆಚ್ಚಾಗಿ ಮಾತಾಡೋದಕ್ಕೆ ಹೋಗೋದಿಲ್ಲ ಇದ್ರ ಬಗ್ಗೆ. ಬನ್ನಿ ಇವಾಗ ಪಾಪಗೆ ಫುಡ್ಡನ್ನು ಮಾಡೋದು ತೋರಿಸ್ತೀನಿ, ಯಾವ ರೀತಿಯಾಗಿ ಮಾಡ್ತೀನಿ ಅಂತ ಈ ಒಂದು ವಿಡಿಯೋದಲ್ಲಿ ನೋಡ್ಕೊಳ್ಳಿ. ಆಮೇಲೆ ನಮ್ಮ ಡೋರನ್ನು ತೋರಿಸ್ತೀನಿ. ಮಕ್ಕಳೆಲ್ಲ ಗಲಾಟೆ ಮಾಡ್ತಾ ಇದ್ದಾರೆ ಫ್ರೆಂಡ್ಸ್, ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ. ಓಕೆ ಫ್ರೆಂಡ್ಸ್, ಬೇಬಿ ಫುಡ್ ಹೇಳಿದ್ದೆ ಅಲ್ವಾ, ಯಾವ ರೀತಿಯಾಗಿ ಮಾಡಿ ತೋರಿಸ್ತೀನಿ ಅಂತ ಇವಾಗ ತೋರಿಸ್ತಾ ಇದ್ದೀನಿ. 2 ಪೀಸ್ ಅಷ್ಟು ಬೀಟ್ರೋಟನ್ನು ಮೇಲಗಡೆದು ಸಿಪ್ಪೆ ಎಲ್ಲ ಎರ್ಕೊಂಬಿಟ್ಟು ನಾನು ಚಿಕ್ಕದಾಗಿ ಕಟ್ ಮಾಡ್ಕೊಂಡು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ಪ್ಯೂರಿ ಟೈಪು ಮಾಡ್ಕೊಳ್ತೀನಿ. ಸ್ವಲ್ಪ ನೈಸಾಗಿ ರುಬ್ಕೊಳ್ಬೇಕಾಗುತ್ತೆ. ಮಗು ಚೆನ್ನಾಗಿ ರಾಗಿ ಸರಿ ಟೈಪು ಹೊಂದ್ಕೊಳ್ಬೇಕಲ್ವಾ, ಅದಕ್ಕೆ ನೈಸಾಗೆ ಪೇಸ್ಟ್ ಮಾಡ್ಕೊಳ್ಬೇಕಾಗುತ್ತೆ. ನೈಸಾಗಿ ರುಬ್ಬಿಟ್ಕೊಂಡ್ಬಂದಿದ್ದೀನಿ. ಇಲ್ಲಿ 1 ರಿಂದ 1.5 ಟೇಬಲ್ ಸ್ಪೂನಷ್ಟು ರಾಗಿ ಹಿಟ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ರಾಗಿ ಮಾಲ್ಟ್ ಪೌಡರ್ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಮಗು ಎಷ್ಟು
ಎಷ್ಟು ತಿನ್ನುತ್ತೋ ಅದ್ರ ಮೇಲೆ ಡಿಪೆಂಡ್ ನೀವು ರಾಗಿ ಮಾಲ್ಟನ್ನು ಹಾಕ್ಕೊಳ್ಬೋದು. ಅದ್ರ ಜೊತೆಗೆ ನಾವೇನು ಬೀಟ್ರೂಟ್ ಪ್ಯೂರಿ ಮಾಡ್ಕೊಂಡಿದ್ವಿ ಅಲ್ವಾ, ಅದನ್ನು ಸಹಿತ 1-1.5 ಟೇಬಲ್ ಸ್ಪೂನಷ್ಟು ಹಾಕ್ಕೊಂಡಿದ್ದೀನಿ. ರಾಗಿ ಪೌಡರ್ ಎಷ್ಟು ತೊಗೊಳ್ತೀರಾ ಅದ್ರ ಸಮ ಪ್ರಮಾಣದಲ್ಲಿ ನೀವು ಬೀಟ್ರೂಟ್ ಪ್ಯೂರಿನೂ ಸಹಿತ ಹಾಕ್ಕೊಳ್ಬೋದು. ನಿಮ್ಮ ಮಕ್ಕಳು ಬೀಟ್ರೂಟ್ ಪ್ಯೂರಿ ಇನ್ನೂ ಹೆಚ್ಚಾಗಿ ತಿಂತಾರೆ ಅಂತ ಹೇಳೋದಾದರೆ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಓಕೆನಾ. ಇಲ್ಲ ಅಂತಂದರೆ ಕಡಿಮೆನೇ ಹಾಕ್ಕೊಳ್ಳಿ, ಅದ್ರ ಸಮ ಪ್ರಮಾಣದಲ್ಲಿ ಹಾಕ್ಕೊಳ್ಳಿ. ನೀರನ್ನು ಹಾಕ್ಕೊಂಡು ಸ್ವಲ್ಪ ಅದನ್ನು ಚೆನ್ನಾಗಿ ಗಂಟಿಲ್ದಿರೋ ಥರ ನೀಟಾಗಿ ಮಿಕ್ಸ್ ಮಾಡ್ಕೊಂಡು ಆಮೇಲೆ ಸ್ವಲ್ಪ ಜಾಸ್ತಿ ನೀರನ್ನು ಹಾಕ್ಕೊಂಡು ಲೋ ಫ್ಲೇಮಲ್ಲಿ ಸ್ವಲ್ಪ ಚೆನ್ನಾಗಿ ಕುದಿಸ್ತಾ ಬನ್ನಿ. ಸ್ವಲ್ಪ ಲೋ ಫ್ಲೇಮ್ ಅಲ್ಲ ಅಂತಂದರೂ ಲಾಸ್ಟಿಗೆ ಲೋ ಫ್ಲೇಮಲ್ಲಿ ಕುದಿಸ್ಬೇಕಾಗುತ್ತೆ, ಚೆನ್ನಾಗಿ ಬೇಯಿಸ್ಬೇಕಾಗುತ್ತೆ. ಮೇನ್ ಬಂದುಬಿಟ್ಟು ಮಕ್ಕಳಿಗೆ ಹೊಟ್ಟೆ ನೋವು ಬರುತ್ತೆ ಮತ್ತು ಮಗು ಹೊಟ್ಟೆ ಉಪ್ಸಾಗಿದೆ ಅಂತ ಹೇಳ್ತಾ ಇರ್ತೀರಲ್ವ, ಇದೇ ಒಂದು ಕಾರಣಕ್ಕೋಸ್ಕರನೇ ನೀವು ಮಕ್ಕಳಿಗೆ ಏನೇ ಫುಡ್ ಕೊಡೋದಾದರೂ ಮೇನ್ ಬಂದುಬಿಟ್ಟು ರಾಗಿ ಮಾಲ್ಟ್ ಏನೇ ಕೊಡೋದಾದ್ರೂ ಮಕ್ಕಳಿಗೆ ಚೆನ್ನಾಗಿ ಬೇಯಿಸಿ ಕೊಡಬೇಕಾಗುತ್ತೆ. ಮೀಡಿಯಮ್ ಫ್ಲೇಮಲ್ಲಿ ಒಂದು 3 ನಿಮಿಷ ಅಟ್ಲೀಸ್ಟ್ ಬೇಯಿಸ್ಕೊಡ್ಬೇಕಾಗುತ್ತೆ. ಚೆನ್ನಾಗಿ ತಿರುಗಿಸ್ತಾ ಬನ್ನಿ, ಸೀಸೋದಕ್ಕೆ ಹೋಗ್ಬಿಡಿ. ಲೋ ಫ್ಲೇಮಲ್ಲಿ ಈ ಟೈಮಲ್ಲಿ ಸ್ವಲ್ಪ ಲೋ ಫ್ಲೇಮಲ್ಲಿ ಇಟ್ಕೊಂಡು 1 ನಿಮಿಷಗಳ ಕಾಲ ಚೆನ್ನಾಗಿ ಬೇಯಿಸ್ಕೊಳ್ತಾ ಬನ್ನಿ ಫ್ರೆಂಡ್ಸ್. ಚೆನ್ನಾಗಿರುತ್ತೆ ನೋಡಿ. ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಒಂಥರ ಗ್ಲಾಸಿ ಟೈಪ್ ಚೆನ್ನಾಗಿದೆ. ಮಕ್ಕಳಿಗೆ ಎಷ್ಟು ಹೆಲ್ದಿಯಾಗಿ ಒಳ್ಳೆಯದು ಅಂದರೆ ತುಂಬ ಹೆಲ್ದಿಯಾಗಿರುತ್ತೆ. ಮಕ್ಕಳಿಗೆ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ, ಆ್ಯಕ್ಟಿವಿಟಿ ಜಾಸ್ತಿ ಆಗುತ್ತೆ, ಮತ್ತು ಮೋಷನ್ ಮಗು ಹೋಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ವ, ಈ ಒಂದು ಬೀಟ್ರೂಟ್ ಪ್ಯೂರಿನ ತಿನ್ನಿಸಿ ಮೋಷನ್ನು ತುಂಬ ಆರಾಮ್ಸೆ ಹೋಗುತ್ತೆ. ಒಂದು ಸರಿ ತಿನ್ನಿಸಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಅದು ಎಲ್ಲದಕ್ಕಿಂತ ಮುಖ್ಯವಾಗಿ ಮಕ್ಕಳು ಸ್ಕಿನ್ನು ತುಂಬ ಹೆಲ್ದಿಯಾಗಿರುತ್ತೆ, ಗ್ಲೋನೆಸ್ ಬರುತ್ತೆ, ಮುಂದೆ ಯಾವುದೇ ರೀತಿಯ ತೊಂದರೆ ಬರೋದಿಲ್ಲ. ಪಿಂಪಲ್ಸ್ ಆಗೋದು, ರ್ಯಾಷಸ್ ಆಗೋದು, ಮಕ್ಕಳು ಸ್ಕಿನ್ನು ತುಂಬ ರಫ್ ಆಗೋದು ಅದು ಯಾವುದು ಬರೋದಿಲ್ಲ. ಬೀಟ್ರೂಟ್ ಅಂತೂ ಮೇಯ್ನ್ ಮಕ್ಕಳಿಗೆ ಇಡೀ ಫುಲ್ ಬಾಡಿಗೆ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಆ ವಾರದಲ್ಲಿ ಅಟ್ಲೀಸ್ಟ್ ಒಂದು 3 ದಿನ ನಾಡು ತಿನ್ನಿಸಿ ಮಕ್ಕಳು ಆರಾಮ್ಸಾಗಿ ತಿಂದು ಮೋಷನ್ ಎಲ್ಲ ಹೋಗೋದಕ್ಕೆ ತುಂಬ ಫ್ರೀ ಆಗುತ್ತೆ. ತುಂಬ ಅಂದರೆ ತುಂಬ ಬ್ಲಡ್ ಇಂಪ್ರೂವ್ಮೆಂಟ್ ಜಾಸ್ತಿ ಆಗುತ್ತೆ, ಆರಾಮ್ಸೆ ಆ್ಯಕ್ಟಿವಿಟಿಯಾಗಿ ತುಂಬ ಚೆನ್ನಾಗಿ ಇರ್ತಾರೆ. ಆಗಲೇ ಹೇಳ್ದಂಗೆ ಜಾಸ್ತಿ ಹೇಳೋದಕ್ಕೆ ಹೋಗೋದಿಲ್ಲ, ಇದ್ರ ಬಗ್ಗೆ ಹಿಂದಿನ ವೀಡಿಯೋದಲ್ಲೂ ಸಹಿತ ಹೇಳಿದ್ದೀನಿ. ಮತ್ತು ಬೇರೆ ಥರ ಫುಡ್ಡು ರೋಟೀನ್ ಮಾಡಿದ್ರು ಖಂಡಿತವಾಗಿಯೂ ನಾನು ಯಾವಾಗ ಮಾಡ್ತೀನಿ ಆವಾಗಲೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಹೋಗ್ತೀನಿ. ಇವಾಗ ಬೆಳಗ್ಗೆ ವಿಡಿಯೋ ಮಾಡ್ಕೊಂಡಿದ್ದು ಹಾಗೆ ಮಾಡ್ತಾಯಿದ್ದೀನಿ, ವಿಡಿಯೋನ ಹಾಕಿದ್ದೀನಿ ಫ್ರೆಂಡ್ಸ್. ಆ ಯಶಿಗೆ ನಾನಿಲ್ಲಿ ಇವತ್ತು ಸೋಮವಾರ ಅಲ್ವಾ, ಇವತ್ತು ಮಂಗಳವಾರ ರೆಕಾರ್ಡ್ ಮಾಡ್ತಾ ಇರೋದು. ಸೋಮವಾರ ಸ್ವಲ್ಪ ಸ್ನಾನ ಎಲ್ಲ ಮಾಡ್ಕೊಂಡು ಯಶಿಗೂ ಸ್ನಾನ ಮಾಡಿಸಿದ್ದೆ. ನಮ್ಮ ಡೋರಾಗೆ ಆಯಿಲ್ ಮಸಾಜ್ ಎಲ್ಲ ಮಾಡಿ ಮಲಗಿಸಿದ್ದೀನಿ. ಆ ಟೈಮಲ್ಲಿ ಯಶಿಗೆ ಬಂದು ಟಿಫನ್ ತಿನ್ನಿಸ್ತಾ ಇದ್ದೀನಿ. ಅವಳಿಗೂ ಎಣ್ಣೆ ಎಲ್ಲ ಹಚ್ಚಿ ಸ್ನಾನ ಮಾಡಿಸಿದ್ದೆ. ಅವಳಿಗೂ ಕೆಮ್ಮಾಗಿಬಿಟ್ಟಿದೆ ಫ್ರೆಂಡ್ಸ್. ಈ ಸೀಸನಲ್ಲಂತೂ ಎಲ್ಲ ಮಕ್ಳಿಗೂ ಸಹಿತ ಏನೇ ಮಾಡದಿದ್ರು ಸಹಿತ ಕೆಮ್ಮಾಗ್ತಾ ಇರುತ್ತೆ. ಇವಳು ಗಾಳಿ ಬಡ್ತದಲ್ಲಿ ಜಾಸ್ತಿ ಓಡಾಡ್ತಾಳೆ ಫ್ರೆಂಡ್ಸ್. ಮತ್ತು ಜಾಸ್ತಿ ಸ್ವೀಟ್ ತಿನ್ನಬೇಡ ಅಂದರೆ ತಿಂತಾ ಇರ್ತಾಳೆ, ಅದೊಂದೇ ಬೇಜಾರು ಫ್ರೆಂಡ್ಸ್. ಅದೊಂದು ಕೊಡಿಸಲ್ಲ ಅಂದರೂ ಹಠ ಮಾಡ್ತಾ ಇರ್ತಾಳೆ. ಈ ಟೈಮಲ್ಲಂತೂ ಮಕ್ಕಳು 3.5 ವರ್ಷದಿಂದ 5 ವರ್ಷದ ಮಕ್ಕಳು ಯಾವುದೇ ಮಕ್ಕಳಾಗಲಿ ತುಂಬ ಹಠ ಮಾಡ್ತಾ ಇರ್ತಾರಂತೆ. ಅದು ವಿಡಿಯೋದಲ್ಲಿ ಸಾಕಷ್ಟು ಜನ ಹೇಳ್ತಾ ಇದ್ರು. ಹಂಗೆ ನನ್ನ ಮಗಳು ಸಹಿತ ಹಠ ಮಾಡ್ತಾಯಿದ್ಲು. ಸ್ವಲ್ಪ ಅವಳಿಗೆ ಹುಷಾರಿಲ್ಲ ಅಲ್ವಾ, ನಾನೇ ಟಿಫನ್ ತಿನ್ನಿಸ್ತಾ ಇದ್ದೆ. ನೆನ್ನೆ ಮಾಡಿದ್ದು ಓಡಿಯೋ ಬಿಸ್ಕೆಟಿನ ಕೇಕ್ ಇತ್ತು ಅಲ್ವ ಫ್ರೆಂಡ್ಸ್, ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದರೆ ಚಾಕ್ಲೇಟ್ ಕೇಕ್. ಅಮ್ಮ ದೇವರೇ, ನೀವು ನಂಬೋದಿಲ್ಲ, ಸಖತ್ತು ಚೆನ್ನಾಗಿತ್ತು. ಸಾಗರ್ ಇನ್ನೊಂದು ಮಾಡಿಕೊಡಮ್ಮಿ ಪ್ಲೀಸ್ ಅಂತ ಕೇಳ್ತಾ ಇದ್ದೆ. ಯಾರ್ದಾದ್ರು ಬರ್ತಡೇ ಇದ್ದಾಗ ಮಾಡಿಕೊಡೋಣ ಫ್ರೆಂಡ್ಸ್. ಇಲ್ಲ ಅಂತಂದರೆ ರಂಗಂಗೆ ಸರ್ಪ್ರೈಸಾಗಿ ಯಾವಾಗಲಾದ್ರು ಮಾಡಿ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಯಾವ ರೀತಿಯಾಗಿ ಏನು ಅಂತ ಇನ್ನೂ ಪ್ಲ್ಯಾನಿಂಗ್ ಮಾಡಿಲ್ಲ. ಈಗ ಸದ್ಯಕ್ಕೆ ಯಾರ್ದು ಬರ್ತಡೇ ಇಲ್ಲ ನಮ್ಮ ಮನೇಲಿ. ಸಾಗರ್ದು ಮುಗೀತು, ಜಸ್ಟು ಜನವರಿಲಿ ಮುಗೀತು, ಯಶುದು ಮುಗೀತು, ನಂದು ಮುಗೀತು. ರಂಗ ಮಾಡ್ಕೊಳ್ಳೋದಿಲ್ಲ, ಏನೋ ಗೊತ್ತಿಲ್ಲ. ನಮ್ಮ ಡೋರದು ಬಂದುಬಿಟ್ಟು ಇನ್ನೂ ಸ್ವಲ್ಪ ಟೈಮ್ ಇದೆ ಫ್ರೆಂಡ್ಸ್. ಅವಳಿಗೆ ಈಗ 8th ಮಂತ್ ಅಲ್ವ, ಇನ್ನೂ ಟೈಮ್ ಇದೆ. ಒಂದು ಇನ್ನೂ ಇವಾಗಲೆಲ್ಲ ಯಾವಾಗಂತ ನೋಡಬೇಕು, ಯಾವಾಗಲಾದ್ರು ಮಾಡಿದಾಗ ತುಂಬ ಚೆನ್ನಾಗಿತ್ತು. ಒಳಗಡೆ ಜ್ಯೂಸಿ ಟೈಪು, ಆಹಾ ಚೆನ್ನಾಗಿತ್ತು, ಮಾತ್ರ ಸಖತ್ತಾಗಿತ್ತು. ಇವಾಗ ನಮ್ಮ ಡೋರ್ನ ಒಳಗಡೆ ಅವಳಿಗೆ ವಾಕಿಂಗ್ ಮಾಡಿಸಿ ಅಲ್ಲಿ ಇಲ್ಲಿ ತೋರಿಸ್ಬೇಕು. ಅಲ್ಲಿ ತೋರಿಸ್ದಾಗ ಚೆನ್ನಾಗಿ ಮಾತಾಡ್ತಾಳೆ. ಒಳಗೆ ಕೂರಿಸ್ಕೊಂಡಿದ್ರೆ ಅವಳು ಮಾತಾಡೋದಿಲ್ಲ ಫ್ರೆಂಡ್ಸ್. ಹೊರಗೆ ಅಲ್ಲಿ ಜನ ಓಡಾಡೋದು, ಬಸ್ ಓಡಾಡೋದು, ಗಾಡಿ ಓಡಾಡೋದು, ಮತ್ತು ನಮ್ಮ ಮನೆ ಎದುರುಗಡೆ ಮರ ಇದೆ. ಆ ಮರ ನೋಡ್ಕೊಂಡು ಎಷ್ಟು ಮಾತಾಡ್ತಾಳೆ ಗೊತ್ತಾ, ನನಗೆ ಗೊತ್ತಾಗೋದಿಲ್ಲ ಆ ಮರದ ಜೊತೆ ಏನು ಮಾತಾಡ್ತಾಳೆ ಏನು ಅಂತ. ನೇಚರ್ ಜೊತೆನೂ ಹೀಗೂ ಮಾತಾಡ್ಬೋದಾ ಅಂತ ನಾನು ನಮ್ಮ ಡೋರ ನೋಡಿ ಕಲ್ತ್ಕೊಂಡೆ. ಡೋರ ನೋಡಿ ಉಗ್ಗು ಹಗ್ಗು ಅಂತ ಏನೇನೋ ಮಾತಾಡ್ತಿರ್ತಾಳೆ ಫ್ರೆಂಡ್ಸ್. ವಿಡಿಯೋ ಮಾಡಿದಾಗ ಅದು ಮಾತಾಡೋದು ನಿಲ್ಲಿಸ್ಬಿಡ್ತಾಳೆ. ಅದಕ್ಕೆ ನಾನು ವಿಡಿಯೋ ಮಾಡೋದಕ್ಕೆ ಹೋಗೋದಿಲ್ಲ. ನಿಮ್ಗೆ ಯಾವಾಗಲಾದ್ರೂ ಅವಳಿಗೆ ಕಾಣ್ದಿರೋ ಥರ ವಿಡಿಯೋ ಮಾಡಿ ಹಾಕ್ತೀನಿ. ಆ ನೇಚರ್ ಹತ್ರ ತುಂಬ ಚೆನ್ನಾಗಿ ಮಾತಾಡ್ತಾಳೆ. ಆ ಮರ ಇದೆಯಲ್ಲ, ಆ ಮರ ಫ್ರೆಂಡ್ ಏನೋ ಗೊತ್ತಿಲ್ಲ, ಅದ್ರ ಜೊತೆ ಒಬ್ಬೊಬ್ಳೆ ನಗ್ತಾಳೆ, ಒಬ್ಬೊಬ್ಳು ಮಾತಾಡ್ತಾಳೆ. ನನಗೆ ಗೊತ್ತಾಗೋದಿಲ್ಲ ಏನು ಮಾತಾಡ್ತಾಳೆ ಅಂತ. ನಿಮ್ಮ ಮಕ್ಕಳು ಹೀಗೇನ ಅಂತ ಕಮೆಂಟ್ ಮೂಲಕ ತಿಳಿಸಿ. ನನ್ನ ಮಗಳು ಅಂತ ಡಿಫ್ರೆಂಟಾಗಿ ಮಾತಾಡ್ತಾ ಇರ್ತಾಳೆ ಫ್ರೆಂಡ್ಸ್. ಗಾಡಿ ಹೋದರೆ ಗಾಡಿ ಜೊತೆ ಮಾತಾಡೋದು,
ಮತ್ತು ರಂಗಂಗೆ ಫೋನ್ ಮಾಡಿದಾಗ ಹ್ಞೂ ಅಪ್ಪ ಅಂತ ಒಬ್ಬೊಬ್ಬಳೇ ಮಾತಾಡ್ತಿರ್ತಾಳೆ. ಅದೇ ಮಾಮೂಲಿ ಎಲ್ಲ ಮಕ್ಕಳು ಮಾತಾಡ್ತಿರ್ತಾರೆ. ಆದರೆ ನೇಚರ್ ಮರದ ಜೊತೆ ನೋಡಿ ಮಾತಾಡ್ತಾಳೆ ಅಲ್ವಾ, ಹೀಗೂ ಮಾತಾಡ್ಬೋದಾ ಅಂತ ನನ್ನ ಮಗಳು ನೋಡಿ ಕಲ್ತ್ಕೊಂಡಿದ್ದು. ಬನ್ನಿ ಇವಾಗ ಸ್ವಲ್ಪ ಅಡುಗೆ ಎಲ್ಲ ಮಾಡಿದ್ದಾಯಿತು. ಸಾಂಬಾರು ಏನು ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಸ್ವಲ್ಪ ಸಿಂಪಲಾಗಿ ಸಾಂಬಾರು ಮಾಡಿದ್ದೆ ಫ್ರೆಂಡ್ಸ್. ನೋಡಿ ಇವಾಗ ಪಾತ್ರೆ ಜೋಡಿಸ್ತಾ ಇದ್ದೀನಿ. ಪಾತ್ರೆ ಎಲ್ಲ ವಾಶ್ ಮಾಡಿದ್ರು, ಅಮ್ಮನೇ ವಾಶ್ ಮಾಡಿದರು, ನಾನೇನು ವಾಶ್ ಮಾಡಿಲ್ಲ. ತುಂಬ ಕೋಲ್ಡ್ ಅಲ್ವ ಇವಾಗ, ಜಾಸ್ತಿ ನಾನು ಪಾತ್ರೆ ಎಲ್ಲ ವಾಶ್ ಮಾಡೋದಕ್ಕೆ ಹೋಗೋದಿಲ್ಲ. ಇದು ಅಡುಗೆ ಎಲ್ಲ ನಾನೇ ವಹಿಸ್ಕೊಳ್ತೀನಿ. ಇನ್ನು ಪಾತ್ರೆ ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ತೀವಿ. ಪಾಪು ಬಟ್ಟೆ ಮಾತ್ರ ಅಮ್ಮ ತೊಳಿತಾರೆ. ಪಾಪು ಬಟ್ಟೆ ಆಗಿರ್ಬೋದು, ಮ್ಯಾಟ್ ಆಗಿರ್ಬೋದು, ನಾವು ಮ್ಯಾಟೆಲ್ಲ ವಾಷಿಂಗ್ ಮಿಷಿನ್ಗೆ ಹಾಕೋದಿಲ್ಲ. ಸ್ವಲ್ಪ ಕೈಯಲ್ಲಿ ವಾಶ್ ಮಾಡ್ತಾರೆ. ಅದೆಲ್ಲ ನಾನು ಚಳಿಗಾಲದಲ್ಲಿ ಮಾಡೋದಕ್ಕೆ ಹೋಗೋದಿಲ್ಲ. ನನಗೆ ಚಳಿ ಅಂದರೆ ಆಗೋದಿಲ್ಲ ಫ್ರೆಂಡ್ಸ್. ಇವಾಗಿಂದಲ್ಲ, ಸ್ಕೂಲ್ಗೆ ಹೋಗ್ಬೇಕಾದ್ರಲ್ಲೂ ಅಷ್ಟೇ. ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ತುಂಬ ಸಾಕ್ಸ್, ಸ್ವೆಟರ್ ಅದೆಲ್ಲ ಕೈ ತುಂಬ ಹಾಕ್ಕೊಂಡು ಹೋಗ್ತಾಯಿದ್ದೆ. ಕೈ ತುಂಬ ಕಾಲು ತುಂಬ ಸಾಕ್ಸ್ ಎಲ್ಲ ಹಾಕ್ಕೊಂಡು ಹೋಗ್ತಾಯಿದ್ದೆ, ಸ್ವೆಟರ್ಸ್ ಎಲ್ಲ ಬಾಡಿ ಫುಲ್ಲು. ಚಳಿ ಆಗೋದಿಲ್ಲ ನನಗೆ. ಸ್ಕೂಲ್ಗೆ ಹೋಗ್ಬೇಕಂತಲೂ ಅಷ್ಟೇ, ಸ್ವಲ್ಪ ಜಾಸ್ತಿ ಮಳೆಯಲ್ಲಿ ನೆಂದಿದ್ದೀನಿ ಅಂತಂದರೆ ಕೈಯಲ್ಲಿ ಕಾಲಲ್ಲಿ ಫುಲ್ಲು ಒಂಥರ ಪಿಂಪಲ್ ಚಿಕ್ಕ ಚಿಕ್ಕದು ಬಂದುಬಿಡೋದು. ಅದು ನನಗೆ ಆಗೋದಿಲ್ಲ, ಅದೇನೋ ಗೊತ್ತಿಲ್ಲ. ಬನ್ನಿ ಇವಾಗ ಸಾಂಬಾರು ಸಿಂಪಲಾಗಿ ಮಾಡಿದ್ದೀನಿ ನೋಡಿ. ಚೆನ್ನಾಗಿತ್ತು. ಮಾತ್ರ ಬೇಳೆ ಪಪ್ಪು ಮಾಡಿದ್ದೀನಿ, ತೆಳ್ಳಗೆ ಮಾಡಿದ್ದೀನಿ ಫ್ರೆಂಡ್ಸ್. ಮುದ್ದೆಗೆ ರೈಸಿಗೆ ಬೇಕು ಅಂತ ತೆಳ್ಳಗೆ ಮಾಡ್ಕೊಂಬಿಟ್ಟಿದ್ದೀನಿ. ನಾನು ಇತ್ತೀಚೆಗೆ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಫ್ರೆಂಡ್ಸ್. 12 ನಿಮಿಷ, 13 ನಿಮಿಷ, 15 ನಿಮಿಷದೊಳಗಡೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನಿಮಗೆ ಯಾವ ರೀತಿಯಾಗಿ ವಿಡಿಯೋ ಬೇಕು, ಇನ್ನೂ ಒಂದು ಸ್ವಲ್ಪ ಲಾಂಗ್ ವಿಡಿಯೋ ಬೇಕೋ ಇಲ್ಲ ಅಂತಂದರೆ ಇಷ್ಟೇ ಇರಲಿ ಅಂತ ಕಮೆಂಟ್ ಮೂಲಕ ತಿಳಿಸಿ. ಸ್ವಲ್ಪ ನಿಮಗೆ ಬೋರ್ ಆಗಬಾರ್ದು ಅಂತ ನಾನು ಸ್ವಲ್ಪನೇ ವಿಡಿಯೋ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ನೋಡಿ ಇದು 20 ರೂಪೀಸ್ ಕಾಯಿನು ತುಂಬ ಚೆನ್ನಾಗಿತ್ತು. ಅದಕ್ಕೆ ಒಂದು ಕ್ಲಿಪ್ಪಿಂಗನ್ನು ಹಾಕ್ಕೊಂಡಿದ್ದೆ. ನಮ್ಮ ಡೋರ ಊಟ ಎಲ್ಲ ಆಯಿತು, ಮಲಗೋ ಟೈಮು ನೈಟ್ ಆಲ್ಮೋಸ್ಟ್ 10:13 ಏನೋ ಆಗ್ತಾ ಬರ್ತಾಯಿದೆ. ಅವಾಗ ಆಟಾಡ್ತಾ ಇದ್ದಾರೆ. ನಮ್ಮ ಮೆಶಿಕಾ ಅಡುಗೆ ಮಾಡ್ತಾ ಇದ್ದಾಳಂತೆ. ನಮ್ಮ ಡೋರ್ನು ಹಾಗೆ ಇಟ್ಕೊಂಡಿದ್ದು ಆಟಾಡ್ತಾ ಇದ್ದೀನಿ. ಅವಳಿಗಂತೂ ಮಕ್ಕಳು ಆಟಾಡೋದು ನೋಡಿ ತುಂಬ ಖುಷಿ ಆಗ್ತಾ ಇರುತ್ತೆ. ಅದಕ್ಕೆ ಅವಳನ್ನು ಹಾಗೆ ಮಲಗಿಸ್ಕೊಂಡೆ ಆಟಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎನಿ ಟೈಮ್ ಎತ್ಕೋಬಾರ್ದು ಅಲ್ವ, ಎತ್ಕೊಂಡ್ರೆ ಮಕ್ಕಳು ವೀಕ್ ಆಗ್ತಾರಂತೆ. ನಮ್ಮನೇಲಿ ಜಾಸ್ತಿ ಎತ್ಕೊಳ್ಳೋದೆ, ಅವಳನ್ನ ಮಲಗಿಸೋದಿಲ್ಲ. ಜಾಸ್ತಿ ಜನ ಇರೋದ್ರಿಂದ ಅವರು ಇವರು ಅಂತ ಎತ್ಕೊಂಡು ಆಟಾಡ್ತಾ ಇರ್ತಾರೆ. ಸಾಗರ ಬಂದರೆ ಸಾಗರ ಎತ್ಕೋತಾ ಇರ್ತಾರೆ. ನಮ್ಮಮ್ಮ, ನಾನು, ರಂಗ ಅವರೆಲ್ಲ ಎತ್ಕೊಳ್ತಾ ಇರ್ತೀವಿ. ನೋಡಿ ನಮ್ಮ ಮೆಶಿಕಾ ಚಿಕ್ಕ ಪುಟಾಣಿ ಬಾಚಣಿಗೆಯಲ್ಲಿ ತಲೆ ಬಾಚ್ತೀನಿ ಅಂತ ಬೇಡ ಅಂದರೂ ಕೇಳ್ತಾ ಇಲ್ಲ ಫ್ರೆಂಡ್ಸ್. ಬರೀ ಹಂಗೆ ಅವಳು ತಂಗಿ ಕಂಡ್ರೆ ತುಂಬ ಇಷ್ಟ, ಏನೇನೋ ಮಾಡ್ತಾ ಇರ್ತಾಳೆ ಪಾಪುಗೆ. ಎಲ್ಲರ ಅಕ್ಕಂದಿರು ಹಂಗೆ ಅಂತ ಅನಿಸುತ್ತೆ. ಇವಳು ಹಂಗೆ ನೋಡಿ, ನಾನು ಬೇಡ ಅಂದರೂ ಸಹಿತ ಆಮೇಲೆ ಮತ್ತೆ ಬಂದುಬಿಟ್ಟು ತಲೆ ರೆಡಿ ಮಾಡ್ತಾ ಇದ್ದಾಳೆ. ಓಕೆ ಫ್ರೆಂಡ್ಸ್, ಇಷ್ಟೇ ಇವತ್ತಿನ ವಿಡಿಯೋ. ನಮ್ಮ ಡೋರ ಹಾಗೆ ಆಟ ಆಡ್ತಾ ಇರಲಿ. ನಮ್ಮ ಮೆಷಿನ್ನು ಸಹಿತ ನೋಡಿ ಏನೋ ಊಟ ತಿನ್ನಿಸ್ತೀನಿ ಅಂತ ತಿನ್ಸೋದಕ್ಕೆ ಹೋಗ್ತಾ ಇದ್ದಾಳೆ. ನಾನು ಎದುರಿಗಿದ್ದೀನಿ ಫ್ರೆಂಡ್ಸ್. ಮತ್ತು ಕಮೆಂಟ್ ಮೂಲಕ ತಿನ್ಸೋದಕ್ಕೆ ಹೋಗ್ಬಿಡಿ, ಅಯ್ಯೋ ಪಾಪುಗೆ ಏನೋ ತಿನ್ನಿಸ್ತಾ ಇದ್ದಾಳೆ, ಏನಾದ್ರು ತಿನ್ನಿಸ್ಬಿಟ್ಟಳು ನೋಡ್ಕೊಳ್ಳಿ ಅಂತ. ನಾನು ಅಲ್ಲೇ ಎದುರಿಗಿದ್ದೀನಿ. ಹೌದು, ಎಷ್ಟೇ ಹುಷಾರಾಗಿ ನೋಡಿಕೊಂಡ್ರು ಮಕ್ಕಳನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ಳೇಬೇಕಾಗುತ್ತೆ. ಅಲ್ಲೇ ನಾನು ಎದುರಿಗಿದ್ದೀನಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾ ಇದ್ದೀನಿ. ಹೋಪ್ಫುಲಿ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದೆ ದಯವಿಟ್ಟು ಆದಷ್ಟು ಜನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಲೈಕ್ ಮಾಡಿ ಅನ್ನೋ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಫ್ರೆಂಡ್ಸ್, ಲವ್ ಯು ಆಲ್, ಟೇಕ್ ಕೇರ್. ನೋಡಿ ಫ್ರೆಂಡ್ಸ್, ನಮ್ಮ ಮೆಶಿಕಾ ನನ್ನ ಪಕ್ಕನೇ ಇದ್ದಾಳೆ ರೆಕಾರ್ಡ್ ಮಾಡ್ಬೇಕಾರೆ. ಓಕೆ, ಬಾಯ್, ಲವ್ ಯು ಆಲ್. ಇಷ್ಟ ಆಗಿರೋ ದಯವಿಟ್ಟು ನಮ್ಮ ಪುಟಾಣಿ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ. ನೀವು ಸಪೋರ್ಟ್ ಮಾಡಿದ್ರಿಂದ ನಮಗೆ ಒಂಚೂರು ಮುಂದೆ ಬರೋದಕ್ಕೆ ಸಾಧ್ಯ ಅಂತಲೇ ಹೇಳ್ಬೋದು. ಇತ್ತೀಚೆಗೆ ಸ್ವಲ್ಪ ವಿಡಿಯೋ ಯಾಕೋ ಇಂಟ್ರೆಸ್ಟಿಂದ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇದ್ರಿ. ಹೌದು, ಇನ್ನು ಮುಂದೆ ಚೆನ್ನಾಗಿ ಇಂಟ್ರೆಸ್ಟಿಂದ ತುಂಬ ಚೆನ್ನಾಗಿ ನಿಮ್ಗೆ ಏನೆಲ್ಲ ಬೇಕು ಅದೆಲ್ಲ ಆ ಥರದ್ದೆಲ್ಲ ವಿಡಿಯೋ ಮಾಡ್ತಾ ಹೋಗ್ತೀನಿ. ಓಕೆನಾ? ನೀವು ಒಂಚೂರು ಸಪೋರ್ಟ್ ಮಾಡಿದರೆ ನಾವು ಒಂಚೂರು ವಿಡಿಯೋ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಅಂತಲೇ ಹೇಳ್ಬೋದು. ಓಕೆ ಫ್ರೆಂಡ್ಸಾ, ಬಾಯ್. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್, ಲವ್ ಯು ಆಲ್. ಇಷ್ಟ ಆಗಿದೆ ಆವಾಗಲೇ ಹೇಳ್ದಂಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬಾಯ್.